ಇದು ಕೂಡ ಮಾಡತ್ತೆ, ಇಲ್ಲ ಅಂತಲ್ಲ. ಅನುಸಂಧಾನ ಪೂರ್ವಕವಾಗಿ ಗಂಗಾದಿ ತೀರ್ಥಗಳ ಸೇವನೆಯನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಅದರಿಂದಲೂ ಕೂಡ ಭಗವದ್ಭಕ್ತಿ ಬೆಳೀತದೆ. ಅಂತಃಕರಣದಲ್ಲಿರ್ತಕ್ಕಂತಹ ಮಲವನ್ನು ಪರಿಹಾರ ಮಾಡುವ ಶಕ್ತಿ ಗಂಗೆಗೆ ಇದೆ. ಅದಕ್ಕೆ ಬರಲಿಕ್ಕೆ ಕಾರಣ ಅದು ಕೂಡ ಭಗವಂತನ ಪಾದತೀರ್ಥ ಅನ್ನೋ ಕಾರಣದಿಂದ ಹಿಂದೆ ಬಂದಿದೆ ಅದರ ಬಗ್ಗೆ ವಿಷಯ. ಆ ಅನುಸಂಧಾನ ಬೇಕು. ಹಾಗಾಗಿ ಅದಕ್ಕೆ ಮತ್ತೆ ಶಾಸ್ತ್ರಶ್ರವಣ ಅಗತ್ಯವೇ. ಆ ಅನುಸಂಧಾನ ಬರಬೇಕು ಅಂತಾದರೆ ಆ ಭಕ್ತಿ ಗಂಗಾ ತೀರ್ಥಗಳಲ್ಲಿ ಆ ಭಕ್ತಿ ಬರಬೇಕು ಅಂತಾದರೆ ಅದಕ್ಕೂ ಮತ್ತೆ ಶಾಸ್ತ್ರಗಳ ಶ್ರವಣ. ಹಾಗಾಗಿ ತೀರ್ಥ ಶ್ರವಣ, ತೀರ್ಥಂ ಅಂದರೆ ಶಾಸ್ತ್ರಂ. ಅದನ್ನ ನಾವು ಅಲ್ಲಿ ಹೇಳಿರೋದು ಶ್ರುತಿವಿಹಿ ಗತಃ ಅಂತ. ಕಿವಿ ಮೊದಲಾದವುಗಳಿಂದ ಒಳಗೆ ಹೋಗಬೇಕದು. ನಮ್ಮ ಇಂದ್ರಿಯಗಳಿಂದ ಅದು ಒಳಗೆ ಹೋಗಿ ಅಂತಃಕರಣದಲ್ಲಿರ್ತಕ್ಕಂತಹ ಪಾಪವನ್ನ ಕಳೀತದೆ. ಯಸ್ಯಾಸ್ತಿ ಭಕ್ತಿರ್ಭಗವತ್ಯಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಃ ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ ಮನೋರಥೇನ ಸತಿ ಧಾವತೋ ಬಹಿಃ. ನಮ್ಮ ಇಂದ್ರಿಯಗಳನ್ನ ನಮ್ಮ ಅಧೀನವಾಗಿ ಇಟ್ಟುಕೊಳ್ಬೇಕು. ಇಂದ್ರಿಯ ನಿಗ್ರಹ ಮಾಡಬೇಕು. ಆ ಇಂದ್ರಿಯಗಳು ನಿಗ್ರಹ ಆದರೆ ಮನಸ್ಸು ನಿಗ್ರಹ ಆಗ್ತದೆ. ಆವಾಗ ಭಗವಂತನಲ್ಲಿ ಭಕ್ತಿ ಬರ್ತದೆ. ಇದನ್ನು ನಾವು ಹಿಂದೆ ನೋಡಿದ್ವಿ. ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತಾದರೆ ಹಾಗಾದ್ರೆ ಏನಾಗಬೇಕು? ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತಾಯ್ತು. ಆದರೆ ಇಂದ್ರಿಯಗಳು ನಮ್ಮ ಅಧೀನದಲ್ಲಿಲ್ಲ. ಅವೆಲ್ಲ ದೇವತೆಗಳ ಅಧೀನ. ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ ಆ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಸನ್ನರಾದರೆ ಮಾತ್ರ ಇಂದ್ರಿಯಗಳು ನಮ್ಮ ವಶ ಆಗ್ತದೆ. ಆವಾಗ ಮಾತ್ರ ಭಕ್ತಿ ಮಾಡಲಿಕ್ಕಾಗ್ತದೆ. ಹಾಗಾದರೆ ಇಂದ್ರಿಯಾಭಿಮಾನಿ ದೇವತೆಗಳೇನಿದ್ದಾರೆ ಅವರೂ ಪ್ರಸನ್ನರಾಗಬೇಕು. ನೀವು ಭಗವಂತನಲ್ಲಿ ಭಕ್ತಿ ಮಾಡಿದರೆ ಇಂದ್ರಿಯಗಳು ನಿಗ್ರಹ ಆಗತ್ತೆ ಅಂತ ಹೇಳ್ತೀರಲ್ಲ, ಹೇಗೆ? ಅಂದರೆ ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಭಗವದ್ಭಕ್ತರು. ಯಾರೊಳಗೆ ಭಗವಂತನಲ್ಲಿ ಭಕ್ತಿ ಇರ್ತದೋ ಅವರಿಗೆ ಎಲ್ಲಾ ಗುಣಗಳು ಬಂದು ಅವರಲ್ಲಿ ನಿಂತುಕೊಳ್ತಾವೆ. ಭಕ್ತಿ ಅಂತನ್ನೋದು ಗುಣಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಗುಣ. ಭಗವದ್ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ಬೇರೆ ಎಲ್ಲಾ ಗುಣಗಳು ಕೂಡ ಅವನಲ್ಲಿ ಬಂದು ಕೂತ್ಕೊಳ್ತಾವೆ. ಆವಾಗ ದೇವತೆಗಳು ಕೂಡ ಪ್ರಸನ್ನರಾಗ್ತಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಅವರು ಪ್ರಸನ್ನರಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ನಿಷ್ಕಾಮ ಭಕ್ತರವರು. ದೇವತೆಗಳೆಲ್ಲರೂ ಕೂಡ ನಿಷ್ಕಾಮ ಭಕ್ತರು. ಹಾಗಾಗಿ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡ್ರೆ ದೇವತೆಗಳು ಕೂಡ ನಮ್ಮ ಮೇಲೆ ಪ್ರಸನ್ನರಾಗ್ತಾರೆ. ನಮ್ಮ ಇಂದ್ರಿಯಗಳು ಅವುಗಳ ಸ್ವಭಾವ ಹೊರಗೆ ನಮಗೆ ಕಾಣಿಸುವ ನಿಷಿದ್ಧವಾದ ವಿಷಯ ಭೋಗ ಪದಾರ್ಥಗಳನ್ನೇ
ಅಪೇಕ್ಷೆ ಪಡೋದೇ ಇಂದ್ರಿಯಗಳ ಸ್ವಭಾವ. ಆದರೆ ಭಗವದ್ಭಕ್ತಿಯನ್ನು ಬೆಳೆಸ್ಕೊಂಡಾಗ ಅವರು ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಸನ್ನರಾಗಿ ಆ ಇಂದ್ರಿಯಗಳನ್ನ ಭಗವಂತನ ಕಡೆಗೆ ನಿಲ್ಲಿಸುವಂತೆ ಮಾಡ್ತಾರೆ. ಯಾರಲ್ಲಿ ಭಗವದ್ಭಕ್ತಿ ಇಲ್ಲವೋ ಅಂಥವರಿಗೆ ಈ ಗುಣಗಳು ಹೇಗೆ ಬರ್ಲಿಕ್ಕೆ ಸಾಧ್ಯ? ಹರಾವಭಕ್ತಸ್ಯ, ಹರವು ಅಭಕ್ತಸ್ಯ ಅಂತ. ಯಾರು ಹರಿಯಲ್ಲಿ ಭಕ್ತನಲ್ಲವೋ, ಭಗವಂತನಲ್ಲಿ ಭಕ್ತಿ ಯಾರಿಗಿಲ್ಲವೋ ಅಂಥವನಿಗೆ ಕುತೋ ಮಹದ್ಗುಣ, ಇಂತಹ ಮಹತ್ ಗುಣಗಳು ಹೇಗೆ ಬರ್ಲಿಕ್ಕೆ ಸಾಧ್ಯ? ಮಹತ್ ಗುಣಗಳು ಬರಲಿಲ್ಲ ಅಂದ್ರೆ ದೇವತೆಗಳ ಅನುಗ್ರಹನೂ ಕೂಡ ಹೇಗಾಗ್ಲಿಕ್ಕೆ ಸಾಧ್ಯ? ದೇವತೆಗಳ ಅನುಗ್ರಹ ಆಗಬೇಕಾಗಿದ್ರೆ ಮಹದ್ಗುಣಗಳು ಬೇಕು. ಆ ಮಹದ್ಗುಣಗಳು ಹೇಗೆ ಬರುತ್ತೆ? ಭಗವದ್ಭಕ್ತಿ ಇದ್ರೆ ಮಾತ್ರ ಬರುತ್ತೆ. ಭಕ್ತಿ ಯಸ್ಯ ಅಸ್ತಿ ಭಗವತಿ ಅಕಿಂಚನಾ ಭಕ್ತಿ. ಭಗವಂತನಲ್ಲಿ ನಿಷ್ಕಾಮವಾದ ಭಕ್ತಿ ಇರಬೇಕು. ತತ್ರ ಗುಣೈ ಸಮಾಸತೆ, ಎಲ್ಲ ಗುಣಗಳು ಬರ್ತವೆ. ಭಗವದ್ಭಕ್ತಿ ಅಂತನ್ನೋ ಶ್ರೇಷ್ಠವಾದ ಗುಣ ಯಾರಲ್ಲಿ ಇದೆಯೋ ಅವರಲ್ಲಿ ಉಳಿದ ಎಲ್ಲ ಗುಣಗಳು ಬಂದು ನೆಲೆಸ್ತವೆ. ಆವಾಗ ದೇವತೆಗಳು ಅವರಾಗಿಯೇ ಪ್ರಸನ್ನರಾಗ್ತಾರೆ. ಸದ್ಗುಣಗಳು ಎಲ್ಲಿದೆಯೋ ಅಲ್ಲಿ ಮಾತ್ರ ದೇವತೆಗಳು ಪ್ರಸನ್ನರಾಗ್ತಾರೆ. ಹಾಗಾಗಿ ಯಾರಲ್ಲಿ ಭಗವದ್ಭಕ್ತಿ ಇಲ್ಲವೋ ಅವರಲ್ಲಿ ಈ ಮಹದ್ಗುಣಗಳು ಹೇಗೆ ಬರ್ಲಿಕ್ಕೆ ಸಾಧ್ಯ? ಮತ್ತು ದೇವತೆಗಳ ಅನುಗ್ರಹ ಆಗ್ಲಿಕ್ಕೆ ಹೇಗೆ ಸಾಧ್ಯ? ದೇವತೆಗಳ ಅನುಗ್ರಹ ಆಗಲಿಲ್ಲ ಅಂತಾದರೆ ಮನಸ್ಸು ಮತ್ತೆ ತನ್ನ ಸ್ವಭಾವದಂತೆ ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತದೆ. ಮನೋರಥೇನ ಅಸತಿ ಧಾವತಿ ಬಹಿಹಿ ಅಸತಿ ಧಾವತಿ. ಹೊರಗೆ ಹೋಗ್ಬಿಡ್ತಾವವು, ಹೊರಗಿನ ವಿಷಯ ಪದಾರ್ಥಗಳ ಕಡೆಗೆ ಓಡಿ ಹೋಗ್ತವೆ ಇಂದ್ರಿಯಗಳು. ಅಸತಿ ವಿಷಯ ಸುಖ, ವಿಷಯ ಸುಖ ಅದು ಅಮಂಗಲವಾದದ್ದು, ಅಸತ್ತದು. ಅಮಂಗಲವಾದ ಅಂದ್ರೆ ಕೆಟ್ಟ ವಿಷಯ ಪದಾರ್ಥಗಳ ಸೇವನೆಯನ್ನ ಮಾಡಲಿಕ್ಕೆ ಮನಸ್ಸು ಹೊರಗೆ ಹೋಗ್ತದೆ, ಓಡಿ ಹೋಗ್ತದೆ, ಧಾವತಿ. ಅಂತಹ ಧಾವತಃ ಮನಸ್ಸನ್ನ ನಿಗ್ರಹ ಮಾಡಿ ಭಗವಂತನ ಕಡೆಗೆ ಹರಸೋರು ದೇವತೆಗಳು. ಅವರು ಪ್ರಸನ್ನರಾಗಬೇಕು. ಸುರಾಹ, ಆ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಸನ್ನರಾಗಬೇಕಾದ್ರೆ ಅವನಲ್ಲಿ ಸದ್ಗುಣಗಳಿರಬೇಕು. ಆ ಎಲ್ಲ ಗುಣಗಳು ಭಗವದ್ಭಕ್ತಿ ಇದ್ದರೆ ಮಾತ್ರ ಬರ್ತದೆ. ಇಲ್ಲದೆ ಅವನಲ್ಲಿ ಈ ಸದ್ಗುಣಗಳು ಬರೋದಿಲ್ಲ. ಹಾಗಾಗಿ ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತನ್ನೋದು ಪ್ರಧಾನವಾಗಿ ತಾತ್ಪರ್ಯ. ಭಗವದ್ಭಕ್ತಿ ಇದ್ದರೆ ಮಾತ್ರ ಉಳಿದ ಎಲ್ಲ ಗುಣಗಳು ಬರ್ತವೆ. ಆ ಎಲ್ಲ ಗುಣಗಳಿದ್ದಾಗ ಮಾತ್ರ ದೇವತೆಗಳು ಪ್ರಸನ್ನರಾಗ್ತಾರೆ. ದೇವತೆಗಳು ಪ್ರಸನ್ನರಾದರೆ ಮಾತ್ರ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಹೋಗೋದನ್ನ ನಿಲ್ಲಿಸಿ ಅದು ಭಗವಂತನ ಕಡೆಗೆ ಹೋಗುವಂತೆ ಅವರು ಮಾಡ್ತಾರೆ. ಅವರ ಅಧೀನ ಅದು. ಎಲ್ಲ ಇಂದ್ರಿಯಗಳು ಅವರ ಅಧೀನಗಳಾಗಿದ್ದಾವೆ ಅಂತ ಇಷ್ಟು ತಾತ್ಪರ್ಯ. ಯಸ್ಯಾಸ್ತಿ ಭಕ್ತಿರ್ಭಗವತ್ಯ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಃ ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ ಮನೋರಥೇನ ಸತಿ ಧಾವತೋ ಬಹಿಃ. ಹರಿರ್ಹಿ ಸಾಕ್ಷಾತ್ ಭಗವಾನ್ ಶರೀರಿಣಾಂ ಆತ್ಮಾಝಷಾಣಾಂ ಇವತೋಯಮೀಪ್ಸಿತಃ ಹಿತ್ವಾ ಮಹಾಂತಂ ಯದಿ ಸಜ್ಜತೆ ಗೃಹೇ ತದಾ ಮಹತ್ವಂ ವಯಸಾ ದಂಪತೀನಾಂ.
ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹಿಂದೆ ಹೇಳಿದರು. ಕೆಲವರಿಗೆ ಲೋಕದಲ್ಲಿ ಭಗವಂತನ ಭಕ್ತಿ ಇಲ್ಲದೇ ಇದ್ದರೂ ಕೂಡ ವೃದ್ಧರಾದ ದಂಪತಿಗಳು, ವಯಸ್ಸಾಗಿದೆ, ದೊಡ್ಡವರು ಅಂತ ಹೇಳಿ ಅವರನ್ನು ಗೌರವಿಸ್ತಾರೆ. ಅವರಿಗೆ ಮಹತ್ವಾದಿ ಗುಣಗಳು ಬರ್ತಾವಲ್ಲ, ಭಗವದ್ಭಕ್ತಿ ಇರೋವರಿಗೆ ಮಾತ್ರ ಬೇರೆ ಗುಣಗಳು ಬರ್ತಾವೆ ಅಂತ ನೀವು ಹೇಳಿದ್ರಿ. ಆದರೆ ಭಗವದ್ಭಕ್ತಿಯನ್ನ ಪಡೆದುಕೊಳ್ಳದೇ ಇರತಕ್ಕಂಥವರು ಕೂಡ ಹಿರಿಯರು, ವೃದ್ಧರಾದ ದಂಪತಿಗಳಿಗೆ ಮಹತ್ವಾದಿ ಗುಣಗಳು ಕಾಣಿಸ್ಕೊಳ್ತಾ ಇದ್ದಾವಲ್ಲ ಲೋಕದಲ್ಲಿ ಅಂತ ನಮಗೆ ಒಂದು ಸಂದೇಹ ಬರಬಹುದು. ಹರಾವಭಕ್ತಸ್ಯ ಕುತೋ ಮಹದ್ಗುಣಾಹ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಹರಾವಭಕ್ತಸ್ಯ, ಯಾರು ಹರಿಯಲ್ಲಿ ಭಕ್ತರಲ್ಲವೋ ಅವರಿಗೆ ಮಹದ್ಗುಣಗಳು ಹೇಗೆ, ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತ. ಆದರೆ ಬರ್ತಾ ಇದೆ ಅಲ್ಲ. ವಯಸ್ಸಾದಂತಹ ಹಿರಿಯ ದಂಪತಿಗಳಿಗೆ ಭಗವದ್ಭಕ್ತಿ ಇಲ್ಲದೇ ಇದ್ದರೂ ಕೂಡ ಅವರಿಗೆ ವಯಸ್ಸಾಗಿದೆ ಅಂತ ಹೇಳಿ ಅವರನ್ನ ಗೌರವಿಸೋದು, ಮಹತ್ವಾದಿ ಗುಣಗಳು ಅವರಲ್ಲಿ ನಾವು ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ಅಂತನ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಪ್ರಹ್ಲಾದ ಉತ್ತರ ಕೊಡ್ತಾ ಇದ್ದಾನೆ. ಶರೀರ ಇರುವವರಿಗೆ ಮುಖ್ಯವಾಗಿ ಆ ಶರೀರವನ್ನ ಪೋಷಣೆ ಮಾಡತಕ್ಕಂಥವನು ಭಗವಂತ. ಅವನೇ ನಿಜವಾದ ರಕ್ಷಕ. ಈಗ ಮೀನುಗಳಿದ್ದಾವೆ, ಮೀನುಗಳು ಬದುಕಬೇಕಾಗಿದ್ರೆ ನೀರು ಬೇಕು. ಹಾಗಾಗಿ ಎಲ್ಲಾ ಶರೀರಿಗಳು ಕೂಡ ಅವರು ಶರೀರ ಧಾರಣೆ ಮಾಡಬೇಕಾಗಿದ್ರೆ ಭಗವಂತ ಬೇಕು. ಅವರಿಗೆ ಶರೀರ ಇದೆ ಅಂತಂದ್ರೆ ಅದಕ್ಕೆ ಭಗವಂತನೇ ಕಾರಣ. ಮೀನು ನೀರಿಲ್ಲದೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ, ನೀರೇ ಅದಕ್ಕೆ ಬದುಕಿಗೆ ಕಾರಣ ಹೇಗೋ, ಹಾಗೆ ಮನುಷ್ಯರ ಬದುಕಿಗೆ ಭಗವಂತನೇ ಕಾರಣ. ಅಂತಹ ಭಗವಂತ ಎಷ್ಟು ಉಪಕಾರ ಮಾಡಿದ್ದಾನೆ. ಈಗ ಮೀನು ನೀರನ್ನ ಬಿಟ್ಟು ಬೇರೆ ಕಡೆ ಬದುಕೋದಿಲ್ಲ. ಅದು ಬದುಕಲಿಕ್ಕೆ ನೀರು ಬೇಕೇ ಬೇಕು. ನೀರಿನ ಒಳಗೆ ಬದುಕುವಾಗ ಅದರ ಮಹತ್ವ ಅದಕ್ಕೆ ಗೊತ್ತಿರೋದಿಲ್ಲ. ಮೀನಿಗೆ ನೀರಿನ ಮಹತ್ವವೇ ಗೊತ್ತಿಲ್ಲ. ನೀರಿನಲ್ಲೇ ಹುಟ್ಟಿ, ನೀರಿನಲ್ಲೇ ಬದುಕಿ, ನೀರಿನಲ್ಲೇ ಸಾಯ್ತದೆ. ಅದು ಅದಕ್ಕೆ ನೀರು ಬಿಟ್ಟು ಬೇರೆ ಇನ್ನೊಂದು ಜಗತ್ತಿದೆ ಅಂತಾನೆ ಗೊತ್ತಿರೋದಿಲ್ಲ. ಹಾಗಾಗಿ ನೀರಿನ ಮಹತ್ವನೇ ಗೊತ್ತಾಗೋದಿಲ್ಲ ಅದಕ್ಕೆ. ಆದರೆ ನೀರಿಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾನು ಅನ್ನೋದು ಅದಕ್ಕೆ ಯಾವಾಗ ಗೊತ್ತಾಗ್ತದೆ? ನೀರಿನಿಂದ ಹೊರಗೆ ಬಂದಾಗ ಅಷ್ಟೇ ಗೊತ್ತಾಗ್ತದೆ. ನೀರನ್ನ ಬಿಟ್ಟು ಬದುಕೇ ಇಲ್ಲ ಅದಕ್ಕೆ. ನೀರು ಎಷ್ಟು ಅವಶ್ಯಕ, ಆ ಮೀನು ಬದುಕಲಿಕ್ಕೆ ನೀರು ಎಷ್ಟು ಅವಶ್ಯಕ, ಹಾಗೆ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಭಗವಂತ ನೀರಿನಂತೆ, ಮೀನುಗಳಿಗೆ ನೀರಿನಂತೆ ಎಲ್ಲಾ ಜೀವಿಗಳಿಗೂ ಕೂಡ ಭಗವಂತ ಅಷ್ಟು ಅವಶ್ಯಕನಾಗಿದ್ದಾನೆ. ಇಂತಹ ಪರಮೋಪಕಾರಿ ಅವನು. ನೀರು ಎಷ್ಟು ಉಪಕಾರ ಮಾಡ್ತದೆ ಮೀನುಗಳಿಗೆ, ಅಷ್ಟು ಉಪಕಾರವನ್ನ ಮಾಡಿರ್ತಕ್ಕಂತಹ ಭಗವಂತನನ್ನ ಬಿಟ್ಟು ಕೇವಲ ಮನೆ, ಹೆಂಡತಿ, ಗಂಡ, ಮಕ್ಕಳು, ಮೊಮ್ಮಕ್ಕಳು ಇದರಲ್ಲೇ ಆಸಕ್ತರಾಗಿ ಬಿಟ್ರೆ ಅವರಿಗೆ ವಯಸ್ಸಾಗಿದೆ ಅಷ್ಟೇ, ವೃದ್ಧ ದಂಪತಿಗಳು ಅಂತ ಕರೀತಾರೆ. ವಯಸ್ಸಿನಿಂದ ಮಾತ್ರ ಅವರಿಗೆ ಹಿರಿತನ ಬರ್ತದೆ. ಅದರಿಂದ ಏನು ಉಪಯೋಗ? ಕೇವಲ ವಯಸ್ಸಿನಿಂದ ಹಿರಿತನ ಅಂತನ್ನೋದು ಅದೊಂದು ದೊಡ್ಡ ಮಹತ್ವನ? ಅವರಲ್ಲೂ ಮಹತ್ವ ಗುಣಗಳು ಇದ್ದಾವೆ ಅಂದ್ರಲ್ಲ ನೀವು, ಮಹದ್ಗುಣ, ಅದು ಮಹದ್ಗುಣ ಅಂತ ಕರೆಸ್ಕೊಳ್ತದ? ಅಂತಹ ಹಿರಿತನ ಶೂದ್ರಾದಿಗಳಲ್ಲೂ ಇದೆ. ಅಷ್ಟೇ ಯಾಕೆ, ಒಂದು ಕತ್ತೆಗೂ ಬರುತ್ತೆ, ನಾಯಿಗೂ ಬರುತ್ತೆ. ವಯಸ್ಸಾದ್ರೆ
ವಯಸ್ಸಿನಿಂದ ಹಿರಿತನ ಅಂತನ್ನೋದು ಕತ್ತೆಗಳಿಗೆ, ನಾಯಿಗಳಿಗೆ ಮೊದಲಾದವುಗಳಿಗೂ ಇದೆ. ಅದು ಎಲ್ಲರಲ್ಲೂ ಸಾಧಾರಣ. ಅದೊಂದು ಮಹತ್ವನ, ಅದಕ್ಕೆ ಮಹದ್ಗುಣಗಳು ಅಂತ ಕರೀತಾರ. ಅದು ಪೂಜ್ಯತ್ವಕ್ಕೆ ಪ್ರಯೋಜಕ ಅಲ್ಲ. ಕೇವಲ ವಯಸ್ಸಾಗಿದೆ ಅಂತನ್ನೋದು ಪೂಜ್ಯತ್ವಕ್ಕೆ ಪ್ರಯೋಜಕ ಅಲ್ಲ. ಅದು ಎಲ್ರಿಗೂ ಆಗ್ತದೆ, ಅದು ಸರ್ವೇ ಸಾಧಾರಣ. ಅದು ವಯಸ್ಸಾದ ದಂಪತಿ ನಾಮಷ್ಟೇ, ಅವರು ವಯಸ್ಸಿನಿಂದ ದೊಡ್ಡವರಾಗ್ತಾರೆ ಅಷ್ಟೆ. ಹಾಗೆ ವಯಸಾ ಮಹತ್ವಂ ದಂಪತೀನಾಂ ಅಂತ ತದಾ ವಯಸಾ ಮಹತ್ವಂ ದಂಪತೀನಾಂ, ಆ ದಂಪತಿಗಳಿಗೆ ವಯಸ್ಸಾ ಮಹತ್ವ ಅಷ್ಟೇ ಅಂತ ಹಂಗಿಟ್ಕೊಳ್ಬೇಕು ಅದನ್ನ. ಕೇವಲ ವಯಸ್ಸಿನಿಂದ ದೊಡ್ಡವರು ಅಷ್ಟೇ ಅವರು, ಹೊರತು ಅದು ಪೂಜ್ಯತ್ವಕ್ಕೆ ಪ್ರಯೋಜಕ ಅಲ್ಲ. ಆ ವಯಸ್ಸಿನಿಂದ ಮಹತ್ವ ಎಲ್ಲರಿಗೂ ಇದೆ. ಶೂದ್ರಾದಿ ಸಾಧಾರಣಂ ಅಂತ ಯಾದವಾರ್ಯರು ಬರೀತಾರೆ. ಶೂದ್ರಾದಿಗಳಲ್ಲೂ ಅದು ಸಾಧಾರಣ, ವಯಸ್ಸಿನಿಂದ ಮಹತ್ವ ಅಂತನ್ನೋದು ಅವರಲ್ಲೂ ಇರ್ತದೆ. ವಯಸ್ಸಾಗ್ತಾ ಆಗ್ತಾ ವಿಷಯ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಮಾಡ್ತಾ ಅದರಲ್ಲೇ ಬದುಕಿ ಬಿಟ್ರೆ ವಯಸ್ಸಿನಿಂದ ಮಾತ್ರ ಅವರು ಹಿರಿಯರಾಗ್ತಾರೆ, ಹೊರತು ಗುಣಗಳಿಂದ ಅಲ್ಲ. ಭಗವದ್ಭಕ್ತಿ ಇಲ್ಲದೆ ಅದನ್ನಿಟ್ಟುಕೊಳ್ಬೇಕು. ಹಿತ್ವಾ, ಭಗವದ್ಭಕ್ತಿಯನ್ನ ಬಿಟ್ಟು ಕೇವಲ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾ ಮನೆಯಲ್ಲೇ ಬಹಳ ಕಾಲ ಜೀವನ ಮಾಡ್ತಕ್ಕಂಥವರಿಗೆ ವಯಸ್ಸಿನಿಂದ ಅವರಿಗೆ ಮಹತ್ವ ಬರ್ಬೋದಷ್ಟೇ, ಹೊರತು ಗುಣದಿಂದ ಅಲ್ಲ. ಗುಣದಿಂದ ಮಹತ್ವ ಬರಬೇಕಾಗಿದ್ರೆ ಹರಿಭಕ್ತಿ ಅಂತನ್ನೋದು ಬೇಕೇ ಬೇಕು. ಹರಿಭಕ್ತಿ ಇಲ್ಲದೆ ಇದ್ರೆ ಗುಣದಿಂದ ಮಹತ್ವ ಅಂತನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹರಿಭಕ್ತಿ ಇಲ್ಲದೆ ಇರತಕ್ಕಂತಹ ಕೇವಲ ವಯಸ್ಸಿನಿಂದ ಮಹತ್ವ ಅಂದ್ರೆ ಹಿರಿತನ, ಅವು ಪ್ರಾಣಿ ಪಶು ಪಕ್ಷಿಗಳಿಗೂ ಇದೆ, ಎಲ್ಲರಿಗೂ ಇದೆ. ಅದು ಒಂದು ಪೂಜ್ಯತ್ವಕ್ಕೆ ಕಾರಣ ಅಂತ ಅಲ್ಲ. ಅದು ಅವರಿಗೆ ಪೂಜ್ಯತ್ವಕ್ಕೆ ಕಾರಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ವಯಸ್ಸಿನಿಂದ ಮಹತ್ವ ಅಂತನ್ನೋದು ಪೂಜ್ಯತ್ವ ಕಾರಣ ಅಲ್ಲ. ಕೇವಲ ವಯಸ್ಸಿನಿಂದ ಹಿರಿಯರಾದವರಿಗೆ ಗೌರವಿಸಬೇಕು ಅಂತಿಲ್ಲ. ಭಗವದ್ಭಕ್ತಿ ಇದ್ದರೆ ಮಾತ್ರ ಉಳಿದ ಎಲ್ಲ ಗುಣಗಳು ಬರ್ತದೆ, ಇಲ್ಲದೆ ಇದ್ರೆ ಬರೋದಿಲ್ಲ. ಭಗವಂತ ಅಷ್ಟು ದೊಡ್ಡ ಪರಮೋಪಕಾರಿ, ಅವನನ್ನೇ ಮರೆತ್ರೆ, ದೊಡ್ಡ ಉಪಕಾರವನ್ನ ಮಾಡಿರ್ತಕ್ಕಂತಹ ಭಗವಂತನನ್ನ ಮರೆಯೋದೇನಿದೆ, ಅದನ್ನು ಮರೆತ್ರೆ ಬೇರೆ ಯಾವ ಗುಣಗಳು ಅವನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮೀನುಗಳಿಗೆ ನೀರಿದ್ದಂತೆ ಭಗವಂತ ಅಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನಮಗೆ, ಕ್ಷಣ ಕ್ಷಣಕ್ಕೂ ನಮ್ಮ ಬದುಕಿಗೆ ಕಾರಣನಾಗಿದ್ದಾನೆ. ಅಂತಹ ಭಗವಂತನನ್ನ ಮರೆತು ಕೇವಲ ಮನೆಯಲ್ಲಿ ಸಂಘ ಇಟ್ಕೊಂಡವನು ಅವನು ಮಹಾನ್ ಅಂತ ಕರೆಸ್ಕೊಳ್ಳೋದಿಲ್ಲ. ಅದು ಕೇವಲ ವಯಸ್ಸಿನಿಂದ ಮಹತ್ವ ಅಷ್ಟೇ. ಅದು ಎಲ್ಲರಿಗೂ ಇದೆ, ಸಾಧಾರಣ ಪ್ರತಿಯೊಬ್ಬರಿಗೂ, ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೂ ವಯಸ್ಸಿನಿಂದ ಮಹತ್ವ ಬಂದೇ ಬರ್ತದೆ. ಅದು ಒಂದು ಪೂಜ್ಯತ್ವಕ್ಕೆ ಮಹತ್ವ ಕೊಡಬೇಕಾಗಿಲ್ಲ, ಅದು ಪೂಜ್ಯತ್ವಕ್ಕೆ ಪ್ರಯೋಜಕ ಅಲ್ಲ. ಅದು ಹರಿರ್ಹಿ ಸಾಕ್ಷಾತ್ ಭಗವಾನ್ ಶರೀರಿಣಾಂ ಆತ್ಮಾ ಝಷಾಣಾಮಿವತೋಯಮೀಪ್ಸಿತಃ ಹಿತ್ವಾ ಮಹಾಂತಂ ಯದಿ ಸಜ್ಜತೆ ಗೃಹೇ ತದಾ ಮಹತ್ವಂ ವಯಸಾ ದಂಪತೀನಾಂ.
ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಅಲ್ಲಿ ಹಂಹೋ ಅಂದ್ರೆ ಬಂದು ದುರಿತ ನಡೀದ್ರೆ, ಪಾಪ ನಡೀದ್ರೆ, ಅಲ್ಲಿ ಇಲ್ಲಿ ಬಂದು ವಿಷಯ ರಾಗ ಲಕ್ಷಣ ಹರತಿ ಹಂಗನ್ ಕೊಟ್ಟಿದ್ದಾರೆ. ಸೊ ಅದು ಪಾಪನೇ ಅಲ್ವಾ? ವಿಷಯ ಪದಾರ್ಥಗಳ ರಾಗ ಅನ್ನೋದು ನಮ್ಮ ಅಂತಃಕರಣದೊಳಗಿರ್ತದೆ. ಅಂತಃಕರಣದೊಳಗಿರ್ತಕ್ಕಂತಹ ಪಾಪ ಅಂದ್ರೆ ಏನು? ಅಂತಃಕರಣದೊಳಗಿರ್ತಕ್ಕಂತಹ ಅಂಹ ಅಂದ್ರೆ ಪಾಪ, ಇದು ದೋಷ ಅಂದ್ರೆ ಅದೇ ವಿಷಯ ಪದಾರ್ಥಗಳ ಅಪೇಕ್ಷೆ, ರಾಗಾದಿ ದೋಷಗಳು. ಓಕೆ, ಬೇಕು ಬೇಕು ಮತ್ತು ಬಾಯಕೈಯನ್ನು ಬೇಕು ಬೇಕೆಂಬ ಇದು. ಹೌದು, ಎಲ್ಲ ಒಂದು ಕಾರ್ಯ, ಒಂದು ಕಾರಣ ಅಷ್ಟೇ. ಆ ರಾಗಾದಿಗಳಿದ್ರೆ ಅದರಿಂದ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾನೆ. ಅದು ಆ ರಾಗಾದಿಗಳು ಬರ್ಲಿಕ್ಕೆ ಕಾರಣ ಪಾಪವೇ. ಹಿಂದೆ ಮಾಡಿದ ಪಾಪದಿಂದ ಮತ್ತೆ ರಾಗಾದಿಗಳು, ಮತ್ತೆ ಪಾಪ ಮಾಡ್ತಾನೆ, ಮತ್ತೆ ರಾಗ, ಹೀಗೆ. ಸೊ ಇದೇ ಒಂದು ವಾಯುಸುದಲ್ಲಿ ಬಂದು ಸಸ್ನೇಗಾಣಂ ದೇಗಬಾಜಾಂ ಅಂಹೋ ಮೋಹೋ ಅಪಹಃ ಅಲ್ಲಿ ಹೇಳ್ತಾರೆ. ಅದೇ ಇಲ್ಲಿ ಅದೇ ಅರ್ಥ ಇಟ್ಟು ಬಂದು ನಾವು. ಹೌದು, ಅಂಹ ಅಂದ್ರೆ ಒಳಗಿನ ಅಂಹ ಅಂದ್ರೆ ಅದೇ. ಬಟ್ ಈ ವಿಷಯನ ಬಂದು ಬಿಡುವಕ್ಕೂ ಅದು ಬಂದು ಇದರಲ್ಲಿ ಬಂದು ನಮ್ಮ ಭಗವದ್ಗೀತೆಯಲ್ಲಿ ಬಂದು ನಮ್ಗೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಈ ನಾಳಿಯರ ಇದು ಬಂದು ಅಪುರುಷ ಜ್ಞಾನ ಬದಲನ್ನ ಹೋಗೋದು ಎಂಬ ಒಂದು ಮಾತು ಹೇಳ್ತಾರೆ. ವಿನಿವತ್ತಂತೆ ಪೂರ್ಣವಾಗಿ ಹೋಗೋದು, ಪೂರ್ಣವಾಗಿ ಎಲ್ಲ ವಿಷಯ ಪದಾರ್ಥಗಳ ಅಪೇಕ್ಷೆ ಹೋಗೋದು, ಅದು ಅಪರೋಕ್ಷ ಜ್ಞಾನ ಬಂದಾಗ. ಅಲ್ಲಿವರೆಗೂ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಾ ಇರಬೇಕು ಬಿಡ್ಲಿಕ್ಕೆ. ಪೂರ್ಣವಾಗಿ ಹೋಗೋದಿಲ್ಲ ಅದು ಅಂತ ಹೇಳೋದಲ್ಲಿ, ಅಷ್ಟು ಕಷ್ಟ ಇದೆ ಅದು ಅಂತ ಹೇಳಲಿಕ್ಕೋಸ್ಕರ ಹಾಗೆ ಹೇಳ್ತಾ ಇರೋದು. ಬಿಡೋದು ಅಷ್ಟು ಸುಲಭ ಇಲ್ಲ. ಎಂಥೆಂತಹ ಮಹಾತ್ಮರಿಗೂ ಕೂಡ ಅವುಗಳನ್ನು ಪೂರ್ಣವಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ಹೋಗೋದು, ಎಷ್ಟೇ ಎಲ್ಲ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡಿದ್ರು ಕೊನೆಗೂ ರಸವರ್ಜಂ ರಸೋಪ್ಯಸ್ಯ ಅಂತ, ರಸನೇಂದ್ರಿಯ ಅದು ಉಳ್ಕೊಂಡು ಬಿಡ್ತದೆ. ಅದು ಬಿಟ್ಟು ಉಳಿದದ್ದನ್ನೆಲ್ಲ ಬೇಕಾದರೆ ಬಹಳ ಪ್ರಯತ್ನ ಪೂರ್ವಕವಾಗಿ ಕಳಿಬಹುದು. ಅದು ಕೊನೆಗೆ ಅಪರೋಕ್ಷ ಜ್ಞಾನ ಬಂದಾಗ ಹೋಗ್ತದೆ ಅಂತ. ಬಟ್ ಇಲ್ಲಿ ಸಜ್ಜನರ ಸಂಘ ಮಾಡಿದ್ರಿಂದ ನಾವು ದೇವರ ವಿಷಯ ಕೇಳ್ತಾರೆ, ಅದರಿಂದ ಪಾಪ ಹೋಗುತ್ತೆ. ಇನ್ನೊಂದು ನಾವು ನೋಡಿರೋ ದೊಡ್ಡವರು ಹಿರಿಯರಿಯ ಜ್ಞಾನಿಗಳ ಬಂದು ಸೇವೆ ಮಾಡುವಕ್ಕೂ ಅದು ನೋಡಿರು ನಾವು. ಎಲ್ಲ ಒಂದೇ ಅರ್ಥ. ಜ್ಞಾನಿಗಳ ಸೇವೆ ಮಾಡೋದು ಅಂದ್ರೆ ಇದೇ ಅರ್ಥ. ಜ್ಞಾನಿಗಳ ಸೇವೆ ಮಾಡೋದು ಅಂದ್ರೆ ಜ್ಞಾನಿಗಳ ಒಡನಾಟದಲ್ಲಿದ್ದು ಅವರಿಂದ ಭಗವಂತನ ಮಹಿಮೆಗಳನ್ನ ಕೇಳ್ತಾ ಇರಬೇಕು. ಅದೇ ಜ್ಞಾನಿಗಳ ಸೇವೆ. ಜ್ಞಾನಿಗಳಿಗೆ ಅದೇ ಇಷ್ಟ. ಇನ್ನೊಂದು ಪ್ರಶ್ನೆ ಇದೆ ನಂಗೆ, ಬಟ್ ಅದು ಮಹಾಭಾರತದಲ್ಲಿ, ಬಟ್ ಮತ್ತವರಿಗೆ ಪ್ರಶ್ನೆ ನನ್ಗೆ ಒಂದು ಡೌಟ್ ಇದೆ. ಈ ವಿಷಯ ಪದಾರ್ಥಗಳು ಅಂತ ಹೇಳ್ತಿರಲ್ಲ, ಅದನ್ನ ಕೊಂಚ ಎಕ್ಸ್ಪ್ಲೈನ್. ಬರತ್ ಹೋಗಿ ನೋಡಿ. ಏನೋ ಕೇಳಿದ್ರಲ್ಲ, ವಿಷಯ ಪದಾರ್ಥಗಳು ಅಂತ ಹೇಳುವಾಗ ಯಾವುದಕ್ಕೆ ಅದು ರೆಫರ್ ಮಾಡುತ್ತೆ? ನಿಷಿದ್ಧವಾದ ವಿಷಯ ಭೋಗ. ಶಾಸ್ತ್ರದಲ್ಲಿ ಯಾವುದನ್ನ ಮಾಡಬಾರದು ಅಂತ ಹೇಳಿರ್ತಾರಲ್ಲ, ಅದನ್ನ ನಾವು ಮಾಡೋದು ವಿಷಯ ಭೋಗ ಅಂತ ಕರೆಸ್ಕೊಳ್ತದೆ. ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ವಿಷಯ ಭೋಗ ಮಾಡಬೇಕು. ಅದು ಬಿಟ್ಟು ಅಧಿಕವಾದ ವಿಷಯ ಭೋಗಗಳನ್ನು ಮಾಡ್ತಾ ಹೋದರೆ ನಮ್ಮ ಮನಸ್ಸು ಅಧಿಕವಾಗಿ ವಿಷಯ ಪದಾರ್ಥಗಳ ಕಡೆನೇ ಕಳಿತಾ ಇರ್ತದೆ. ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷಯ ಪದಾರ್ಥಗಳು ಅಂದ್ರೆ ಏನು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು. ಅದೇ ಈ ಲೌಕಿಕವಾದ ಪದಾರ್ಥಗಳು. ಈಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ವಿಷಯ ಪದಾರ್ಥಗಳು ಅಂತ. ಅದು ನಮ್ಮ 5 ಇಂದ್ರಿಯಗಳಿಗೆ 5. ಕಿವಿಯಿಂದ ಕೇಳುವಂಥದ್ದು ಶಬ್ದ, ತ್ವಗಿಂದ್ರಿಯಕ್ಕೆ ಸ್ಪರ್ಶ, ಕಣ್ಣಿಗೆ ರೂಪ, ಹೀಗೆ 5 ಇಂದ್ರಿಯಗಳಿಗೆ 5 ವಿಷಯ ಪದಾರ್ಥಗಳಿದ್ದಾವೆ. ಈ ಎಲ್ಲ ವಿಷಯ ಪದಾರ್ಥಗಳನ್ನು ಕೂಡ ನಾವು ಭಗವಂತನ ಪೂಜೆಗೆ ಎಷ್ಟು ಬೇಕೋ, ಭಗವಂತನ ಸೇವೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನುಭವಿಸ್ಬೇಕು. ನಮ್ಮ ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಅನುಭವಿಸ್ಬೇಕು. ಅತಿಯಾದ
ಸೇವನೆ ಮಾಡೋದೇನಿದೆ ಅದು ಇದಕ್ಕೆ ಕಾರಣ ಆಗತ್ತೆ, ದೋಷ ಅಂತ ಕರೆಸ್ಕೊಳ್ತದೆ. ಆಮೇಲೆ ಹಾಗೆ ನಿಂತು ಬಿಡತ್ತೆ ಅದು, ಆ ವಾಸನಾಸ್ ಅಂತ ಹೇಳ್ತಾರಲ್ಲ ಚಿನ್ಮಯ ಅವರೆಲ್ಲ. ಕಳ್ಕೋಬೇಕು ಅದನ್ನ. ಆದಷ್ಟು ನಾವು ಬಿಡ್ತಾ ಬಿಡ್ತಾ ಬಂದ್ರೆ ಕೊನೆಗೆ ಇದಾಗತ್ತೆ. ಅಪರೋಕ್ಷ ಬಂತು ಅಂದ್ರೆ ಎಲ್ಲ ಹೋಗುತ್ತೆ, ಎಂಥ ವಾಸನ ಇದ್ರೂ ಅದು ಹೋಗುತ್ತೆ. ಸ್ವಲ್ಪ ವಾಸನ ಉಳಿದಿರತ್ತೆ. ಅಪರೋಕ್ಷ ಜ್ಞಾನ ತನಕ ಎಲ್ಲಾರ್ಗೂ ಆಗತ್ತಾ ಹೋಗಕ್ಕೆ? ಎಲ್ಲರಿಗೂ ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಯೋಗ್ಯರು ಯಾರಿದ್ದಾರೋ ಅವರಿಗೆ ಅಪರೋಕ್ಷ ಜ್ಞಾನ ಆಗತ್ತೆ, ಸಾಧನೆ ಪರಿಪೂರ್ಣ ಆದ ಮೇಲೆ. ಆದರೂ ಎಷ್ಟು ಜನ್ಮ ಎಷ್ಟು ತುಂಬಾ ಜನ್ಮಗಳಾಗತ್ತಲ್ವಾ ಅದಕ್ಕೆ? ಹೌದು, ಆದಷ್ಟು ಕಡಿಮೆ ಜನ್ಮಗಳನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಗ ಬೇಗ ಸಾಧನೆಯನ್ನ ಮಾಡಬೇಕು. ಸೊ ಅಷ್ಟು ತನಕ ಎಲ್ಲ ವಾಸನ ಇರತ್ತೆ. ವಾಸನ ಅಂತ ಅನ್ನೋದಕ್ಕಿಂತ ವಿಷಯ ಪದಾರ್ಥಗಳ ಅಪೇಕ್ಷೆನೇ ಅದು. ಆ ವಿಷಯ ಪದಾರ್ಥಗಳ ಅಪೇಕ್ಷೆ ಅದು ಯಾವಾಗ್ಲೂ ಇದ್ದೇ ಇರ್ತದೆ. ಅದನ್ನ ಆದಷ್ಟು ಕಡಿಮೆ ಮಾಡ್ರಿ ಅಂತ ಹೇಳ್ತಾ ಇರೋದು. ಪೂರ್ತಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಶರೀರ ಜೀವಧಾರಣ ಪ್ರಾಣಧಾರಣ ಅಂತ ಅಂದ್ರೆ ಜೀವಕ್ಕೆ ಪ್ರಾಣಧಾರಣ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಷಯ ಸೇವನೆ ಮಾಡ್ರಿ, ಅದಕ್ಕಿಂತ ಜಾಸ್ತಿ ಬೇಡ ಅಂತ. ಆಯ್ತು, ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ಒಂದೇ ಒಂದು ಡೌಟ್ ಆಚಾರ್ಯ, ಈ ನಾವು ಮಹಾಭಾರತದಲ್ಲಿ ಈ ಸೂರ್ಯನೋಡ 11 ಮಕ್ಕಳು ನೋಡಿರಲ್ಲ ನಾವು, ಅಲ್ಲಿ ಸವಿತಾ ಒಂದು ಬತ್ತ, ಅಲ್ಲಿ ಬಂದು ವಿವಸ್ಪುತ್ರೋಹೋ ಬೃಹತ್ ಬಾಣುಹು ಚಕ್ಷುಹು ಆತ್ಮ ರೇ ವಿಭಾವಸುಗು ಸವಿತಾ, ಅದು ಸವಿತೃ ಶಬ್ದವಾದ ಹೇಗೆ ತಗೋಬಹುದು? ಸವಿತೃ ಶಬ್ದ. ಓಕೆ, ಸವಿತೃ ಅನ್ನೋದು ಶಬ್ದ. ಓಕೆ, ರಿಕಾರಾಂತ ಶಬ್ದ, ಪುಲ್ಲಿಂಗ ಶಬ್ದ ಅದು. ಹೌದು. ಓಕೆ ಓಕೆ. ಅಲ್ಲಿ ಸವಿತಾಂಬದು ಬಂದು ಸೂರ್ಯನೋಡ, ಆ ಸೂರ್ಯನೊಳಗ ಇಲ್ಲಿ ನಾವು ಡೈಲಿ ಗಾಯತ್ರಿ ಜಪ ಮಾಡೋ ಅಂತಲ್ಲ, ಆ ಒಂದು ರೂಪ ಸೂರ್ಯ ಅಂತ ಅಲ್ಲಿ ಇದ್ದಾನಂತ ತಗೊಬೇಕ ನಾವು? ಇಲ್ಲ, ಅದು ಸೂರ್ಯನಿಗೆ ಅವೆಲ್ಲ ಹೆಸರುಗಳಿದ್ದಾವೆ. ಓಕೆ, ಅಲ್ಲಿ ನಾವು ಗಾಯತ್ರಿ ಮಂತ್ರ ಮಾಡುವಾಗ ಪೂರ್ತಿ ಸೂರ್ಯ ಅಂತಾನೆ ತಗೊಳ್ಬೇಕು, ಅವನಿಗೆ ಸವಿತ್ರ ಅಂತ ಹೆಸರು. ಓಕೆ, ಈ 11 ಮಕ್ಕಳು ಅಂದ್ರೆ ರವಿ ಅರ್ಕಹ ಹಂಗೆಲ್ಲ ಬರ್ತಲ್ಲ, ಅದೆಲ್ಲ ಅವನದ್ದೇ 11 ಅವನದ್ದೇ ಸ್ವರೂಪ ಅಂತನೂ ಒಂದು ಅಭಿಪ್ರಾಯ, ಅವನ ಮಕ್ಕಳು ಅಂತನೂ ಕರೆಯೋದುಂಟು. ಕರೆಕ್ಟ್. ಈಗ ನಾ ಏನ್ ಕೇಳಿದೆ ಅಂದ್ರೆ, ಈ ರವೀನ್ ಬಂದು ಹೆಂಗ ಹೆಸರು ಬರ್ತದೆ ಅಂದ್ರೆ, ಅವ ಬಂದು ಮಧ್ಯಾಹ್ನ ಬರುವ ಸೂರ್ಯನ ರವೀನ್ ಹೆಸರು ಹಂಗೆ ಅಂತ ಒಂದು ಕೇಳಿದ್ದೆ ನಾನು, ರೈಟ್? ಆ ತರ ಇವು ಬಂದು ಸ್ವಲ್ಪ ಹಂಗೆ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ. ಒಂದೊಂದಕ್ಕೆ ಒಂದೊಂದು, ಯಾಕೆಂದ್ರೆ ರೂಪಗಳನ್ನು ತಗೊಳ್ಳೋದೇ ಒಂದೊಂದು ಉದ್ದೇಶದಿಂದ ಅಲ್ವಾ. ಹಾಗಾಗಿ ಕೆಲವು ಉದ್ದೇಶದಿಂದ ಕೆಲವು ಲೌಕಿಕವಾಗಿ ಆ ರೀತಿ ಪದ ಪ್ರಯೋಗಗಳು ಮಾಡೋದುಂಟು ಬೇರೆ ಬೇರೆ ಅಭಿಪ್ರಾಯದಿಂದ. ಈ ಚಕ್ಷುಹೂಂಬ ಸೂರ್ಯ ಎಲ್ಲ ಎಲ್ಲಿ ಬರ್ತಾನ, ನಾವು ಎಲ್ಲಿ ತಗೊಂಬೋಕಾಗಲ್ಲ. ಆತ್ಮಾಂಬ ಸೂರ್ಯ ಎಲ್ಲಿ ಬರ್ತಾನ, ವಿಭಾವಸು ಎಲ್ಲ ಕೇಳಿದ್ದೇನೆ ನಾನು. ಬಟ್ ಈ ತರ ಸೂರ್ಯ ಎಲ್ಲ ಯಾವ ತರ ಎಲ್ಲಿ ಬಂದು ಅವತಾರ ಮಾಡ್ತಾನ, ಯಾವ ಇದ್ರಲ್ಲಿ ನಾವು ತಗೊಂಬೇಕು? ಆಗ ಅದೆಲ್ಲ ನೋಡ್ಬೇಕು, ಬೇರೆ ಬೇರೆ ಕಡೆ ಹೇಳಿರ್ತಾರೆ, ಅದನ್ನ ನೋಡಿ. ಆಯ್ತು ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಆಚಾರ್ಯ.